ಹಾಯ್ ಎವ್ರಿವನ್, ವೆಲ್ಕಮ್ ಟು ಗನ್ ವಿತ್ ಕ್ರಿಯೇಷನ್. ನಾರ್ಮಲ್ ಬೇಬಿ ಕ್ರುಚ್ಗೆ ಯಾವ ರೀತಿ ಸಿಲ್ಕ್ ಥ್ರೆಡ್ ತೊಗೊಂಡು ನಾವು ಸಿಲ್ಕ್ ಥ್ರೆಡ್ನ ಯಾವ ರೀತಿ ಸುತ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಸ್ಟಡಿ ಪ್ಯಾಡ್ಗೆ ಈ ಥರ ಸ್ಟಡಿ ಪ್ಯಾಡ್ಗೆ ನೀವು ಸಿಲ್ಕ್ ಥ್ರೆಡ್ನ, ನಾನು ಸ್ಯಾರಿ 2 ಕಲರ್ ಇರೋದ್ರಿಂದ ಇದು ಸಿಲ್ವರ್ ಕಲರ್ ತೊಗೊಂಡಿದ್ದೀನಿ. ಸಿಲ್ವರ್ ಕಲರ್ನ ಈ ಥರ 1 2 3 4 5 6 7 8 9 10 11 ನಾನು ಫುಲ್ 180 ಸ್ಟ್ಯಾಂಡ್ಸ್ನ ಸುತ್ತಕೊಂಡು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಈ ರೀತಿ 180 ಸ್ಟ್ಯಾಂಡ್ಸ್ನ ನಾನು ಸಿಲ್ವರ್ ಥ್ರೆಡ್ನ ಸುತ್ತಕೊಂಡಿದ್ದೀನಿ, ಜರಿ ಥ್ರೆಡ್ನ. ಈ ರೀತಿ ಕಟ್ಟರಿಂದ ಕಟ್ ಮಾಡ್ಕೊಳ್ಳಿ, ನೀಟಾಗಿ ಒಂದೆಳೆನೂ ಬಿಡಲಿಲ್ಲಂಗೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಅದನ್ನೆಲ್ಲನೂ ಸಮನಾಗಿ ಇಟ್ಕೊಂಡು ಫ್ಯಾಬ್ರಿಕ್ ಗ್ಲೂ ತೊಗೊಂಡು, ಈ ಥರ ಫ್ಯಾಬ್ರಿಕ್ ಗ್ಲೂ ಎಲ್ಲ ಸ್ಟೋರಲ್ಲಿ ಬೀಡ್ ಸಿಗುತ್ತಲ್ಲ, ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಫ್ಯಾಬ್ರಿಕ್ ಗ್ಲೂ ಅಂತ ಕೇಳಿದರೆ. ಅದನ್ನು ಹಚ್ಚಿ ನೀಟಾಗಿ ಅದನ್ನು ಚೂಪಾಗಿ ಬರೋಕ್ಕೆ ಮಾಡ್ಕೊಳ್ಳಿ. ಯಾಕಂದರೆ ನಾವು ಸ್ಯಾರಿಗೆ ಹಾಕ್ಬೇಕಾದ್ರೆ ಈಗ ನಾವು ಸೂಜಿಯಿಂದ ನೀಡಲಿಂದ ಹಾಕ್ತಿಲ್ಲಲ್ಲ, ಇದರಿಂದ ನಮಗೆ ಈಸಿ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ಈ ರೀತಿ ಫ್ಯಾಬ್ರಿಕ್ ಗ್ಲೂನ ಹಚ್ಕೊಂಡು ಒಂದು 10 ಮಿನಿಟ್ಸು ಹಾಗೆ ಒಣಗೋಗ್ಬಿಡಿ. ಇದನ್ನು ಆವಾಗಲೇ ಸ್ಟಾರ್ಟ್ ಮಾಡಬೇಡಿ ಸೀರೆ ಕುಚ್ಚಾಕೋಕ್ಕೆ, ಯಾಕಂದರೆ ಫುಲ್ ದಾರ ಎಲ್ಲ ಆ ಕಡೆ ಈ ಕಡೆ ಆಚೆ ಈಚೆ ಆಗಿಬಿಡುತ್ತೆ. ಈ ಥರ ಈ ದಾರ ಅಷ್ಟು ಸುಕ್ಕಿದೆ ಅಲ್ವಾ, ಇದನ್ನು ನಾವು ಆಮೇಲೆ ಸ್ಟ್ರೈಟಿಂಗ್ ಆಯಿತು, ಇಲ್ಲಾಂದರೆ ಐರನ್ ಬಾಕ್ಸಿಂದ ನಿಮ್ಮ ಹತ್ರ ಯಾವುದು ಅವೈಲಬಲ್ ಇದೆಯೋ ಅದರಿಂದ ಐರನ್ ಮಾಡಿಕೊಂಡು ಆಮೇಲೆ ಕುಚ್ಚಾಕೋದು. ನೆಕ್ಸ್ಟ್ ನಾನು 2 ಕಲರ್ ಸ್ಯಾರಿ ಇರೋದ್ರಿಂದ ಈ ಸ್ಯಾರಿ ಕಲರ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಸ್ಯಾರಿ ಲೈಟ್ ಪಿಂಕ್ ಕಲರು ಮತ್ತು ಸಿಲ್ವರ್ ಕಲರ್ 2 ಕಲರ್ ಇರೋದ್ರಿಂದ ಈಗ ನಾನು ಸಿಲ್ವರ್ ಕಲರ್ ಅಲ್ಲೇ 180 ಸ್ಟ್ಯಾಂಡ್ಸ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಪಿಂಕ್ ಕಲರ್ನ ನಾನು ಸ್ಟಡಿ ಪ್ಯಾಡ್ಗೆ ಯಾವ ಥರ ಸುತ್ಕೊಂಡು, ಈಗ ಸಿಲ್ವರ್ನ ಯಾವ ಥರ ಸುತ್ಕೊಂಡಿದ್ದೀನೋ ಅದೇ ಥರನೇ ಪಿಂಕ್ ಕಲರ್ನು ಸುತ್ಕೊತಿದ್ದೀನಿ. 2 3 4 ಈ ಥರ ನಾನು ಫುಲ್ಲು 180 ಸ್ಟ್ಯಾಂಡ್ಸ್ ಆಗೋ ತನಕ ಈ ರೀತಿ ಸುತ್ತಕೊಂಡು, ಅದೇ ಯಾವ ರೀತಿ ಸಿಲ್ಕ್ ಥ್ರೆಡ್ನು ಸುತ್ತಕೊಂಡೋ ಅದೇ ರೀತಿ ಸುತ್ತಕೊಂಡು 180 ಸ್ಟ್ಯಾಂಡ್ ಆದಮೇಲೆ ಕಟ್ಟರಿಂದ ಕಟ್ ಮಾಡ್ಕೊಳ್ಳಿ, ನೀಟಾಗಿ ಇಟ್ಕೊಳ್ಳಿ, ಒಂದು ದಾರನೂ ಬಿಡಬೇಡಿ. ಈ ಥರ ಕಟ್ ಮಾಡಿಕೊಂಡು ಕಟ್ಟರಿಂದ ಕಟ್ ಮಾಡಿಕೊಂಡು ನೆಕ್ಸ್ಟ್ ಯಾವ ರೀತಿ ನಾನು ಮುಂಚೆ ತೋರಿಸಿದ್ನೋ ಅದೇ ರೀತಿ ಫ್ಯಾಬ್ರಿಕ್ ಗ್ಲೂ ಹಾಕ್ಕೊಂಡು ಅದನ್ನೆಲ್ಲ ಗಮ್ನ ನೀಟಾಗಿ ಹಚ್ಕೊಂಡು ನೀಟಾಗಿ ಅದನ್ನೆಲ್ಲ ಒಂದು ಮಾಡಿಕೊಂಡು ಇದನ್ನು ಅಷ್ಟೇ ಸಿಲ್ಕ್ ಥ್ರೆಡ್ನ ಸಿಲ್ವರ್ ಕಲರ್ನ ಯಾವ ರೀತಿ ಒಣಗೋಗ್ಬಿಟ್ಟಿದ್ದು ಇದನ್ನು 10 ಮಿನಿಟ್ಸು ಒಣಗೋಗ್ಬಿಡಿ. ಅದು ಬೇಗನೆ ಹಾಕ್ಬಿಡ್ಬೇಡಿ, ಯಾಕಂದರೆ ದಾರ ಆಚೆ ಈಚೆ ಆಗಿಬಿಡುತ್ತೆ, ಫ್ಯಾಬ್ರಿಕ್ ಗ್ಲೂ ಸರಿಯಾಗಿ ಅಂಟಿರಲ್ಲ. ಇವಾಗ ನಾನು 2 ಕಲರ್ನು, ಸಿಲ್ವರ್ ಕಲರ್ ಮತ್ತು ಲೈಟ್ ಪಿಂಕ್ ಕಲರ್ ಎರಡೂ 180 ಎರಡೂ ಕಲರ್ನು ನಾನು ಈಗ ತಗೊಂಡಿದ್ದೀನಿ. ಈಗ ನಾವು ಐರನ್ ಹೇಗೆ ಮಾಡ್ಕೊಳೋದು ಅಂತ ತೋರಿಸ್ತೀನಿ. ನಾನು ಸ್ಟ್ರೈಟ್ನಿಂಗಿಂದ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಪಿಂಕ್ ಕಲರ್ನ ನಾನು ಏರ್ ಸ್ಟ್ರೈಟ್ನರಿಂದ ಸ್ಟ್ರೈಟ್ನಿಂಗ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಹೀಟ್ ಇರಲಿ, ಐರನ್ ಬಾಕ್ಸ್ ಆಯಿತು, ಒಂದು ಸ್ವಲ್ಪ ಹೀಟ್ ಇದ್ದಾಗಿಂದ ಒಂದು 3-4 ಟೈಮ್ಸು ಈ ರೀತಿ 1 2 3-4 ಟೈಮ್ಸು ಸ್ವಲ್ಪ ನೀಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀಟಾಗಿ ಈ ರೀತಿ ನೀವು ಸ್ಟ್ರೈಟ್ನಿಂಗಿಂದ ಸ್ಟ್ರೈಟ್ ಮಾಡಿಕೊಂಡ್ರೆ ನಿಮಗೆ ಬೇಬಿ ಕುಚ್ ಲುಕ್ಕು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈಗ ಪಿಂಕ್ ಕಲರ್ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಡಿಫ್ರೆನ್ಸ್ ನೋಡಿ, ಸಿಲ್ವರ್ ಕಲರು ಪಿಂಕ್ ಕಲರು ಎರಡೂ ಇದೆಷ್ಟು ನೀಟಾಗಿ ಕಾಣ್ತಿದೆ, ಅದಷ್ಟು ಫಿನಿಶಿಂಗ್ ಚೆನ್ನಾಗಿ ಕಾಣ್ತಿಲ್ಲ. ಈಗ ನೋಡಿ ಏರ್ ಸ್ಟ್ರೈಟ್ನಿಂಗಿಂದ ಆ ಕಲರ್ನು ನಾನು ಈಗ ಏರ್ ಸ್ಟ್ರೈಟ್ನಿಂಗ್ ಮಾಡ್ಕೊತಾ ಇದ್ದೀನಿ. ಏರ್ ಸ್ಟ್ರೈಟ್ನರ್ ಇಲ್ಲ ಅಂದರೆ ಐರನ್ ಬಾಕ್ಸಿಂದನೂ ನಾವು ಈ ರೀತಿ ಐರನ್ ಮಾಡ್ಕೋಬೋದು ಫ್ರೆಂಡ್ಸ್. ನಮ್ಮ ಹತ್ರ ಯಾವ್ದು ಅವೈಲಬಲ್ ಇರುತ್ತೋ ಅದರಿಂದ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ 4-5 ಟೈಮ್ಸು ನೀಟಾಗಿ ಹೀಟ್ ಇರಲಿ ಫ್ರೆಂಡ್ಸ್, ಸ್ವಲ್ಪ ಹೀಟ್ ಇದ್ದರೂ ನಡೆಯುತ್ತೆ. ನೀಟಾಗಿ ಈ ರೀತಿ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳಿ, 2 ಕಲರ್ನು ಈ ರೀತಿ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳಿ. ನೋಡಿ ನಾನು ಯಾವ ರೀತಿ ಮಾಡ್ಕೊತಿದ್ದೀನೋ ಆ ರೀತಿ, ಇಲ್ಲ ಬೆಡ್ ಮೇಲಾದರೂ ಹಾಕಿ ನೀವು ಐರನ್ ಮಾಡ್ಕೋಬೋದು. ನೋಡಿ ಇವಾಗ 2 ಕಲರ್ನು ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಫ್ರೆಂಡ್ಸ್. ಇವಾಗ ಇದರಿಂದ ಕುಚ್ಚು ಹಾಕಿದರೆ ಇನ್ನೂ ಲುಕ್ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಈಗ ನೋಡಿ ನಾನು ಸ್ಯಾರಿ ಲೈಟ್ ಪಿಂಕು ಮತ್ತು ಸಿಲ್ವರ್ ಇದೆ, ಇದನ್ನ ನಾನು ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಸ್ಟಡಿ ಪ್ಯಾಡ್ಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಮೇಲೆ ಒಂದು ಪಿಲ್ಲೋನಾದರೂ ಏನಾದರೂ ಒಂದು ಸ್ವಲ್ಪ ಅದು ಗ್ರಿಪ್ ಸಿಗೋಕ್ಕೆ ನಮಗೆ ನೋಡಿ ನಾನೊಂದು ಪಿಲ್ಲೋ ಹಾಕ್ಕೊಂಡಿದ್ದೀನಿ. ಪಿಲ್ಲೋ ಮೇಲೆ ಇವಾಗ 2 ಕಲರ್ ದಾರನ ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ, ಗಮ್ ಹಚ್ಕೊಂಡು ಫ್ಯಾಬ್ರಿಕ್ ಗ್ಲೂ ಹಚ್ಕೊಂಡು. ನೆಕ್ಸ್ಟ್ ನೋಡಿ 2 ಎಮ್ಮಿಂಗ್ ಸೂಜಿ ತೊಗೊಳ್ಳಿ. ಎಮ್ಮಿಂಗ್ ಸೂಜಿಗೆ ನನ್ನ ಸ್ಯಾರಿ ಕಲರ್ ಯಾವುದಿದೆ
ಸಿಲ್ವರ್ ಇದೆ ಅಲ್ವಾ ಒಳಗಡೆ, ಅದಕ್ಕಿದ್ದು ಪಲ್ಲೋ ಸಿಲ್ವರ್ ಇರೋದ್ರಿಂದ, ಗೋಲ್ಡ್ ಇದ್ದರೆ ಗೋಲ್ಡ್ ತೊಗೊಳ್ಳಿ. ನನ್ನ ಸ್ಯಾರಿ ಕಲರ್ ಸಿಲ್ವರ್ ಇರೋದ್ರಿಂದ ನಾನು ಸಿಲ್ವರ್ ಝರಿ ಥ್ರೆಡ್ನ ಈಗ ಎಮ್ಮಿಂಗ್ ಸೂಜಿಗೆ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈಗ ಇದು ಎಮ್ಮಿಂಗ್ ಸೂಜಿಗೆ 2 ಎಳೆ ದಾರನ ಸಿಲ್ವರ್ ಝರಿ ಥ್ರೆಡ್ನ ನಾನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೀಟಾಗಿ ಅದನ್ನು ತುದಿ ಕಟ್ ಮಾಡಿಕೊಂಡು ನೀಟಾಗಿ ಅದನ್ನು ಎಮ್ಮಿಂಗ್ ಸೂಜಿಗೆ ಹಾಕಿ, ನೆಕ್ಸ್ಟು ಈ ರೀತಿ 2 ಎಳೆ ದಾರನ ತೊಗೊಳ್ಳಿ. 2 ಎಳೆ ದಾರ ತೊಗೊಂಡು ತುದಿಗೇನೋ ನಾಟ್ ಹಾಕ್ಕೋಬೇಡಿ ಫ್ರೆಂಡ್ಸ್. ಅದೇ ನಿಮಗೆ ಎಷ್ಟು ಉದ್ದ ಬೇಕು ನೋಡ್ಕೊಳ್ಳಿ. ಇಲ್ಲ ಜಾಸ್ತಿ ಉದ್ದ ತೊಗೊಂಡ್ರು ನಮಗೆ ಹಾಕೋಕ್ಕಾರೆ ಕುಚ್ಚು ಹಾಕ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಫ್ರೆಂಡ್ಸ್. ನೋಡಿ ನಿಮಗೆ ಲೆಂತ್ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ. ಫಸ್ಟ್ ಬಿಗಿನರ್ಸ್ ಆಗಿದ್ದರೆ ಸ್ವಲ್ಪ ತೊಗೊಂಡು ನೆಕ್ಸ್ಟ್ ಫುಲ್ ಕಲ್ತಾದಮೇಲೆ ಸ್ವಲ್ಪ ಜಾಸ್ತಿ ತೊಗೊಂಡು ನಡೆಯುತ್ತೆ ಫ್ರೆಂಡ್ಸ್. ಇನ್ನೊಂದು ಸೂಜಿಗೆ ನಾನು ಎಮ್ಮಿಂಗ್ ಸೂಜಿಗೆ ಈ ಥರ 2 ಎಳೆ ದಾರ ತೊಗೊಂಡು 2 ಸೂಜಿಗೂ ದಾರ ಹಾಕಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಯಾವ ರೀತಿ ಈ ಥರ ಬೇಬಿ ಕುಚ್ಚನ್ನ ನಾವು ಹಾಕಬೇಕು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಈಗ ಒಂದು ಕುಚ್ಚು ಹಾಕಿದ್ದೀನಿ ಫ್ರೆಂಡ್ಸ್. ಇದೇ ರೀತಿ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ನೆಕ್ಸ್ಟು ಒಂದು ಬೆರಳಷ್ಟು ನಾವು ನೋಡ್ಕೋಬೇಕು. ಬೆರಳಷ್ಟು ಸ್ವಲ್ಪ 1 ಇಂಚಷ್ಟು, ಇಲ್ಲಾಂದರೆ ನೀವು ಮಾರ್ಕೊಳ್ಳಿ, 1 ಇಂಚ್ ಇರಲಿ. ಈ ರೀತಿ ನಾವು ಒಂದು ಯಾವುದಾದ್ರೂ ಕ್ರೋಶಾ ನೀಡಲಿಂದ ಈ ರೀತಿ ಹೋಲ್ ಮಾಡಿಕೊಂಡು ನೆಕ್ಸ್ಟ್ ಈ ಥರ ನಾವು ಈಗ ದಾರನ ಎಣ್ಸಿ ಇಟ್ಕೊಂಡಿದ್ವಲ್ಲ 180 ಸ್ಟ್ಯಾಂಡ್ಸ್ನ, ಅದನ್ನು ಈ ರೀತಿ ಹೋಲಿಗೆ ಹಾಕಿ ನೆಕ್ಸ್ಟು ಎಮ್ಮಿಂಗ್ ಸೂಜಿನ ಹೆಂಗೆ ಝರಿ ಥ್ರೆಡ್ನ ಹಾಕಿಟ್ಟಿದ್ವಲ್ಲ ಫ್ರೆಂಡ್ಸ್, ಅದನ್ನು ಈಗ ತಗೊಂಡು ನೆಕ್ಸ್ಟ್ ಕೆಳಗಡೆಯಿಂದ ಎಮ್ಮಿಂಗ್ ಸೂಜಿನ ಕೆಳಗಡೆಯಿಂದ ಮೇಲೆ ತಗೊಬರಬೇಕು. ಸ್ಯಾರಿನ ಉಲ್ಟಾ ಹಾಕ್ಕೊಂಡಿರ್ಬೇಕು ಫ್ರೆಂಡ್ಸ್. ಸ್ಯಾರಿನ ಉಲ್ಟಾ ಹಾಕ್ಕೊಳ್ಳಿ. ನಾನು ಯಾವಾಗಲೂ ಸ್ಯಾರಿನ ಉಲ್ಟಾ ಹಾಕ್ಕೊಂಡೆ ಈ ಥರ ಬೇಬಿ ಕುಚ್ಚನ್ನ ಹಾಕೋದು. ಇಲ್ಲ ಈಗ ಬೇಬಿ ಕುಚ್ಚು ಹಾಕೋದಾದರೆ ಈ ರೀತಿ ಮಾಡಿ ಕೆಳಗಡೆಯಿಂದ ದಾರ ತಂದು ಈಗ ಸುತ್ತಿ ಒಂದು ನಾಟ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಒಂದು ನಾಟ್ ಹಾಕ್ಕೊಂಡ್ರೆ ಟೈಟ್ ಆಗುತ್ತೆ ಫ್ರೆಂಡ್ಸ್. ಆ ಕಡೆ ಆಚೆ ಈಚೆ ಆಗೋಲ್ಲ ಸಿಲ್ಕ್ ಥ್ರೆಡ್ಡು. ಈ ರೀತಿ ನಾಟ್ ಹಾಕ್ಕೊಂಡು ಕೆಳಗಡೆಯಿಂದ ದಾರ ತಂದು ಈ ರೀತಿ ಕೆಳಗಡೆಯಿಂದ ಒಂದು ದಾರ ತಗೊಂಡು ಈ ರೀತಿ ಫುಲ್ ರೌಂಡು ಸುತ್ತಾಕಿ ಒಂದು ಈ ಕಡೆಯಿಂದ ದಾರ ತೆಗೆದು ಈ ಕಡೆಯಿಂದ ಸೂಜಿ ತೆಗೆದು ಈ ಕಡೆ ಒಂದು ಮಧ್ಯಕ್ಕೆ ಒಂದು ಈ ಥರ ನಾಟ್ ಹಾಕ್ಕೋಬೇಕು ಫ್ರೆಂಡ್ಸ್. ನಾನು ಸ್ಯಾರಿ ಉಲ್ಟಾ ಹಾಕ್ಕೊಂಡಿದ್ದೀನಿ, ನಿಮಗೆ ಮುಂಚೆನೇ ಹೇಳಿದ್ದೀನಿ. ನೀವು ಸ್ಯಾರಿ ಉಲ್ಟಾ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡ್ರೆ ನಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಫ್ರಂಟ್ ಸೈಡು. ಈ ರೀತಿ ಯಾಕಂದರೆ ನಾಟೆಲ್ಲ ಹಿಂದೆ ಬಂದರೆ ಫಿನಿಶಿಂಗ್ ಮುಂದೆ ಯಾವುದು ನಾಟ್ ಕಾಣೋದಿಲ್ಲ ಅಲ್ವಾ, ಫಿನಿಶಿಂಗ್ ಆವಾಗ ಚೆನ್ನಾಗಿ ಬರುತ್ತೆ. ಈ ರೀತಿ 3-4 ಟೈಮ್ಸು ನಾವು ಈ ಥರನೇ ನಾಟ್ ಹಾಕ್ಕೋಬೇಕು ಫ್ರೆಂಡ್ಸ್. ನಾನೀಗ 4 ಟೈಮ್ಸು, ನೆಕ್ಸ್ಟ್ 5 ಟೈಮ್ಸು, ಈ ಥರನೇ 5 ಟೈಮ್ಸ್ ಈ ಥರ ನಾಟ್ ಹಾಕ್ಕೊಂಡು, ಯಾಕಂದರೆ ಬಿಚ್ಚಬಾರ್ದಲ್ಲ ಫ್ರೆಂಡ್ಸ್. ಎಷ್ಟು ಸಿಲ್ಕ್ ಥ್ರೆಡ್ ಹಾಕಿದ್ರೂ ಚೆನ್ನಾಗಿ ಕಾಣುತ್ತೆ. ಆದರೆ ಈಗ ನಾನು 4-5 ಟೈಮ್ಸ್ ಹಾಕಿದ್ದೀನಿ. ಈ ಥರ ನೀಡಲ್ನ ಮೇಲಕ್ಕೆ ತೊಗೊಂಡು ನಾಟ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಟೈಮ್ ಹಾಕ್ಕೊಳ್ಳಿ. ಇನ್ನೊಂದು ಟೈಮ್ ಇದೇ ಥರ ಝರಿ ಥ್ರೆಡ್ಗೆ ನೀವು ಫುಲ್ ಸೇರಿಸಿ ಒಂದು ನಾಟ್ ಹಾಕ್ಕೊಳ್ಳಿ. ಒಂದು ನಾಟ್ ಹಾಕ್ಕೊಂಡು ಮಧ್ಯದಿಂದ ಹೊರಗಡೆ ದಾರ ಇದನ್ನು ಝರಿ ಥ್ರೆಡ್ ತೆಗೆದು ನೆಕ್ಸ್ಟು ಅದು ಕಟರಿಂದ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಟ್ ಮಾಡ್ಕೊಂಡಾದಮೇಲೆ ನಿಮಗೆ ಕಸ್ಟಮರು ಇಲ್ಲ ನಿಮ್ಮ ಸ್ಯಾರಿಗೆ ಹಾಕ್ಕೊತಿದ್ದೀರ ಅಂದರೆ ನಿಮಗೆ ಕುಚ್ಚು ಎಷ್ಟು ಲೆಂತ್ ಬೇಕು ಅಂತ ನೋಡಿಕೊಂಡು ನೆಕ್ಸ್ಟು ನೀವು ಕಟರಿಂದ ನೀಟಾಗಿ ಫಿನಿಶಿಂಗ್ ಕೊಟ್ಟು ಕಟ್ ಮಾಡ್ಕೊಳ್ಳಿ. ಒಂದು ಎಳೆನೋ ಆಚೆ ಈಚೆ ಆಗೋದು ಬೇಡ ಫ್ರೆಂಡ್ಸ್, ಇಲ್ಲಾಂದರೆ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ. ಮತ್ತು ಬೇಬಿ ಕುಚ್ಚು ಅಷ್ಟು ಚೆನ್ನಾಗಿ ಕಾಣಲ್ಲ. ಲೆಂತು ಇರಬಾರ್ದು, ಈ ಕಡೆ ಶಾರ್ಟು ಇರಬಾರ್ದು. ನೋಡಿಕೊಂಡು ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳಿ. ಈ ರೀತಿ ಒಂದು ದಾರನ ಬಿಡಲಿಲ್ಲಂಗೆ ನೀಟಾಗಿ ಫಿನಿಶಿಂಗ್ ಈ ರೀತಿ ನೋಡಿ. ಫಿನಿಶಿಂಗ್ ಈ ರೀತಿ ಬಂದಿದೆ. ನಾನು ಸ್ಯಾರಿ ಫುಲ್ ಹಾಕಿ ನಿಮಗೆ ಯಾವ ರೀತಿ ಬಂದಿದೆ ಅಂತ ನಾನೀಗ ತೋರಿಸ್ತೀನಿ ಫ್ರೆಂಡ್ಸ್. ಫೈನಲ್ ಲುಕ್ಕು ನಾನು ಈ ರೀತಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಫೈನಲ್ ಲುಕ್ ಈ ರೀತಿ ಬಂದಿದೆ. 3 ಕಲರ್ ಲೈಟ್ ಪಿಂಕ್ ಕಲರ್, 3 ಕಲರ್ ಸಿಲ್ವರ್ ಕಲರ್ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಕೀಪ್ ವಾಚಿಂಗ್.